ಸ್ಟಾಫ್ ಕೂಡ ಕೆಲವು ಕುಂದುಕೊರತೆಗಳು ಹೇಳಿದ್ದಾರೆ. ಯಾಕೆಂದರೆ ವಾರ್ಡರ್ದು ಸಂಖ್ಯೆ ಈಗ 40% ಈಗ ಕಮ್ಮಿ ಇದೆ. ಈಗ 2900 ಸಮಥಿಂಗ್ ಅದು ವಾರ್ಡರ್ಸ್ದು ಆ್ಯಕ್ಚುಯಲ್ ಸ್ಟ್ರೆಂತ್, ಇದು ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ. ಆ್ಯಕ್ಚುಯಲ್ ಸ್ಟ್ರೆಂತ್ ಇರೋದು 1700 ಸಮಥಿಂಗ್ ಅದು ಇದೆ. ಸೊ 40% ಕೊರತೆ ಬೀಳ್ತಾ ಇದೆ. ಸೊ ಇದು ಒಂದು ದೊಡ್ಡ ಸಮಸ್ಯೆ ಇದೆ. ಆದರೆ ನಾವು ಸಮಸ್ಯೆ ಸಲುವಾಗಿ ಕೆಲಸ ಮಾಡಬಾರ್ದು, ಅದು ಆಗಬಾರ್ದು. ನಾವು ಏನಿದೆ ಎಷ್ಟು ಇದು ಇದಕ್ಕೆ ನಾವು ನಮ್ಮ ಏನು ಕೆಪಾಸಿಟಿ ಮೀರಿ ನಾವು ಶ್ರಮ ವಹಿಸಬೇಕು, ನಾವು ಕೆಲಸ ಮಾಡಬೇಕು. ಸೊ ನಾವು ಅವ್ರದ್ದು ಆಲಿಸಿದ್ದಕ್ಕೆ ಆಯಿತು, ನಾವು ರಿಕ್ರೂಟ್ಮೆಂಟ್ ಬಗ್ಗೆ ಆಗಲಿ ಅಥವಾ ಅವ್ರದ್ದು ಬೇರೆ ಸರ್ವಿಸ್ ಕಂಡೀಷನ್ಸ್ ಬಗ್ಗೆ ಆಗಲಿ ಅದು ನಾವು ಸರ್ಕಾರಕ್ಕೆ ನಾವು ಮಾತಾಡ್ತೀವಿ. ಆದರೆ ನಾವು ಮೊದಲೇ ಇಲ್ಲಿ ತೋರಿಸ್ಬೇಕಾಗದ್ದಕ್ಕೆ ಒಳ್ಳೆ ರೀತಿಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಏನಾದರೂ ಸಾಧನೆ ಮಾಡಿದ ನಂತರ ನಮಗೆ ಒಂದು ಹಕ್ಕಿರ್ತದೆ ಈ ನಾವು ಸರ್ಕಾರ ಗಮನಕ್ಕೆ ತಂದು ಅವರ ಸಮಸ್ಯೆ ಬಗ್ಗೆ ಅವ್ರಿಗೆ ಒಳ್ಳೆಯ ಸೌಲಭ್ಯ ಕೊಡಲಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡದೆ ಸುಮ್ಮನೆ ಕೇಳಿದರೆ ಅದು ಸರಿ ಆಗಲ್ಲ. ಅದು ಕೂಡ ಅವರಿಗೆ ಹೇಳಿದ್ದೇನೆ. ಜೈಲಿನಲ್ಲಿ ನಿಷೇಧಿತ ವಸ್ತುಗಳು, ಮೊಬೈಲ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳು ಇತ್ತು ಸರ್. ಅಂದರೆ ಅಲ್ಲಿ ಕೈದಿಗಳು ಮುಂದೆ ಯಾರು ಹೊರಗಡೆಯಿಂದ ತೊಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾದರೂ ಜೈಲಧಿಕಾರಿಗಳು ಸಿಬ್ಬಂದಿಗಳು ಏನಾದರೂ ಶಾಮೀಲಾಗಿರೋದು ನಿಮಗೆ ಏನು ಕಂಡು ಬಂತು ಸರ್? ಇಲ್ಲ ನೋಡಿ, ಈಗ ಹಿಂದೆ ಏನಾಗಿತ್ತು ಅದರ ಬಗ್ಗೆ ಕ್ರಮ ಎಲ್ಲ ಜರುಗಿಸಿದ್ದಾರೆ, ಗೊತ್ತಾಯ್ತಾ. ಈಗ ಮೊನ್ನೆ ಕೆಲವು 6 ಮೊಬೈಲ್ ಅವರು ಸೀಜ್ ಮಾಡಿದ್ದಾರೆ. ಯಾವುದೊಂದು ಬಾತ್ರೂಮಲ್ಲಿ ಸಿಕ್ಕಿತ್ತು ಆ ಮೊಬೈಲ್ ಇದೆ. ಈಗ ಏನಿದ್ದಕ್ಕೆ ಅದಕ್ಕೆ ನಾವು ತಿಳ್ಕೊಳ್ಬೇಕು. ಈ ಮೊಬೈಲಲ್ಲಿ ಅಲ್ಲಿ ಏನಾದರೂ ಜೈಲಧಿಕಾರಿ ಜೊತೆಗೆ ಏನಾದರೂ ಸಂಪರ್ಕ ಆಗಿದೆಯಾ, ವಾರ್ಡರ್ಸ್ ಜೊತೆಗೆ ಏನಾದರೂ ಸಂಪರ್ಕ ಆಗಿದೆಯಾ, ಹೊರಗಡೆ ಯಾರ ಜೊತೆಗೆ ಸಂಪರ್ಕ ಇದೆ, ಇದು ಇನ್ವೆಸ್ಟಿಗೇಷನ್ ಸ್ವಲ್ಪ ಡೀಪಾಗಿ ಮಾಡಿದ ನಂತರ ಅದು ಗೊತ್ತಾಗೋದು. ಸೊ ಅದು ನಮ್ಮ ಪ್ರಕಾರ ಅದು ಮಾಡಬೇಕು, ನಾವು ಅವ್ರಿಗೆ ಹೇಳಿದ್ವಿ ಮಾಡೋಕ್ಕೆ. ಮತ್ತು ಇವರದ್ದು ಸಂಪರ್ಕದಿಂದ ನೋಡಿ, ಈಗ ಔಟರ್ ಪೆರಿಫರಿ ಈಗ ಮಾಡೋದು ಯಾರು KSISF ಈಗ ಮಾಡ್ತಾಯಿದ್ದಾರೆ. ಈಗ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಈ ಹೊರಗಿನ ಪೆರಿಫರಿ ಮತ್ತು ಮುಖ್ಯ ದ್ವಾರ ಏನಿದೆ ಅದು KSISFದು ಕಸ್ಟಡಿಯಲ್ಲಿದೆ. ಈಗ ಯಾವುದು ಸಾಮಾನು ಹೋದರೆ ಮುಖ್ಯ ದ್ವಾರದಿಂದ ಅಥವಾ ಹೊರಗಡೆಯಿಂದ ಹೋಗಬೇಕು. ಸೊ ಈಗ ಒಂದು ಏಕಪಕ್ಷೀಯವಾಗಿ ಒಂದು ಕಡೆ ಮಾತ್ರ ಇದು ಮಾಡೋಕ್ಕೆ ಅವರು ಒಳಗಡೆ ಇರ್ತಾರೆ. ಈಗ ಜೈಲ್ ವಾರ್ಡನ್ ನೀವು ಯಾವ ರೀತಿ ಇರ್ತಾರೆ, ಕೈದಿಗಳು ಒಳಗಡೆ ಇರ್ತಾರೆ, ಜೈಲ್ ವಾರ್ಡರ್ಗಳು ಕೂಡ ಒಳಗಡೆನೇ ಇರೋರು. ಈಗ ಹೊರಗಡೆದು ಗೌರ್ಮೆಂಟ್ ಆರ್ಡರ್ ಪ್ರಕಾರ ಜವಾಬ್ದಾರಿ ಮತ್ತು ಅಕೌಂಟಬಿಲಿಟಿ ಅದು ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಸೊ ಈಗ ಏನಾದರೂ ಆಗಿದರೆ ಎಲ್ಲರೂ ಹೊಣೆಗಾರ ಆಗ್ತಾರೆ. ಸೊ ನಾವೊಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇಟ್ಕೊಳ್ಬೇಕಾಗುತ್ತೆ. ನಾವೇ ಪಕ್ಷವಾಗಿ ಎಲ್ಲ ಜೈಲ್ ವಾರ್ಡರ್ನ ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಇದು ಔಟರ್ ಪೆರಿಫರಿ ಮತ್ತು ಮೇನ್ ಗೇಟ್ನಲ್ಲಿ ಏನೋ ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲ ಬ್ಯಾಗೇಜ್ ಸ್ಕ್ಯಾನರ್ ಇದೆ, ಬೆಲೆ ಮತ್ತು ಅದು ಏನು ಇದು ಇದೆ ಸರ್. ನಟ ದರ್ಶನ್